ಏ ಕಾಲೆಲ್ಲ ಸತ್ತೋದ್ವರೆ ಅಯ್ಯಪ್ಪೋ. ಓಕೆ, ಇಲ್ಲಿಂದ ಪಯಣ ಬಾಲು ಸರ್ ಮನೆಗೆ. ಸಿಂಗಲ್ ಓಕೆ, ಇಲ್ಲಿಂದ ಸಿಂಗರ್ ಬಾಲು ಸರ್ ಮನೆಗೆ ಪಯಣ. ಅವ್ರ ಮನೆಯಲ್ಲಿ ಆದ್ರ ಮಳೆ ಹಬ್ಬ ಇರೋದು. ಆದ್ರ ಮಳೆ ಹಬ್ಬ ಅಲ್ಲೋ ಆದ್ರ ಮಳೆ ಹೋಗ್ರಲ್ಲ ಹೋಗನ್ ಬರತ್ತೆ. ಓಕೆ, ಇಲ್ಲಿಂದ ಪಯಣ ಸಿಂಗರ್ ಬಾಲು ಸರ್ ಮನೆಗೆ. ಅವ್ರ ಮನೇಲಿ ಏನಿದೆ ಅಂತ ಗೊತ್ತಿಲ್ಲ, ಇವತ್ತು ಹೇಳ್ತೀಯಾ? ಓಕೆ, ಇಲ್ಲಿಂದ ಒಂದೇ ಫೋಲ್ ಹೇಳ್ಬೇಕು, ಸಾರಿ. ಓಕೆ ವೇಟ್ ರೆಡಿ. ಓಕೆ, ಇಲ್ಲಿಂದ ಪಯಣ. ಆಯ್ತು. 1 hour later. ಸ್ವಾಮಿ ನೀವು ಸತಿ ಹೇಳ. ಸ್ವಾಮಿ ಒಂದೇ ಫ್ಲೋರ್ ಹೇಳ್ತಾನೆ. ಸ್ವಾಮಿ ಹೇಳ. ಅಂದರೆ ಆದ್ರಿ ಮಳೆ ಹಬ್ಬ ಹೋಗ್ಬಿಟ್ಟು ಬಿಡಲ್ಲ ಪಾಪ ಹೇಳಕ್ಕೆ ಅವನಿಗೆ. ಅವ್ರ ಮನೇಲಿ ಹಬ್ಬ ಇರೋದ್ರಿಂದ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ನೀವು ಬರ್ರಿ ಅಂದರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆದ ಕಾರಣ ಮಳೆ ಇರುವ ಕಾರಣ ಆಟವನ್ನು ಸ್ಥಗಿತಗೊಳಿಸಲಾಗಿದೆ. ನೆಟ್ಟಿಗೆ ಮಾತಾಡ. ಓಕೆ, ಎಲ್ಲರಿಗೂ ನಮಸ್ಕಾರ. ಮೇಘರಾಜ್ ಸೊರಬ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಉಂಚಳ್ಳಿ ಫಾಲ್ಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಫಾಲ್ಸ್ ಹೆಂಗಿದೆ ನೋಡೋಣ ಬನ್ನಿ. ಉಂಚಳ್ಳಿ ಫಾಲ್ಸಿಗೆ ಹೋಗ್ತಾ ದಾರಿಲಿ ನಮಗೆ ಈ ಬ್ರಿಡ್ಜ್ ಸಿಕ್ತು. ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋ ಹೊಡ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ. ನಾವು ಇಳಿದು ಒಂದು ಅರ್ಧ ಗಂಟೆ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಫೋಟೋ ಹೊಡ್ಕೊಳಕ್ಕೆ ತುಂಬ ಒಳ್ಳೆ ಜಾಗ, ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಬಂದರೆ ನೀವು ಉಂಚಳ್ಳಿ ಫಾಲ್ಸಿಗೆ ಹೋಗುವಾಗ ದಾರಿಲಿ ಎಂಥ ಊರು? ಮಾಣಿಹೊಳೆ ಅಂತೆ. ಈ ಬ್ರಿಡ್ಜಲ್ಲಿ ನೀವು ಬಂದರೆ ಇಲ್ಲಿ ನೋಡಿ ಫೋಟೋ ಗಿಟ ಎಲ್ಲ ಹೊಡ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ನಾವು ಮುಂದೆ ಇಲ್ಲಿಂದ ಉಂಚಳ್ಳಿ ಫಾಲ್ಸಿಗೆ ಹೋಗೋಣ. ಅಲ್ಲಿ ಹೋಗಿ ಫಾಲ್ಸ್ ಹೆಂಗಿದೆ ನೋಡೋಣ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಉಂಚಳ್ಳಿ ಫಾಲ್ಸಿಗೆ. ಹೆಂಗಿರುತ್ತೆ ನೋಡೋಣ, ನಿಮಗೂ ತೋರಿಸ್ತೀನಿ ಬನ್ನಿ. 2 ನಿಮಿಷಕ್ಕೆ ಏನಾದರೂ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಎಷ್ಟು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ತಂದು ಕೊಡ್ತೀರಾ ಆಂಟಿ? ಖಾಲಿ ಆಯ್ತು, ಮಾಡ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಆಂಟಿ. ಎಸ್, ಉಂಚಳ್ಳಿ ಫಾಲ್ಸು ಇಲ್ಲಿಂದ ಲೆಫ್ಟ್ ಹೋಗಬೇಕು. ಉಂಚಳ್ಳಿ ಫಾಲ್ಸು 10 ಕಿಲೋಮೀಟರ್ ಅಂತಿದೆ. ಎಸ್, ಕೊನೆಗೂ ಉಂಚಳ್ಳಿ ಫಾಲ್ಸ್ ಹತ್ರ ಬಂದಾಯಿತು. ಇಲ್ಲಿಂದ 1 ಕಿಲೋಮೀಟ್ರು ಎಷ್ಟಾ? 1.5 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕಂತೆ. 1.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ. ಫಾಲ್ಸ್ ಹೆಂಗಿದೆ ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನೋಡೋಣ ಫಾಲ್ಸ್ ಹೆಂಗಿದೆ ಅಂತ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ ಬನ್ನಿ. ಹೋಗೋಣ. ಒಂದು ಭಾಳ ನೆನಪುಗಳು ಕಾಡ್ತಾ ಇದೆ. ನಮ್ಮ ಹುಡುಗಿ ಇಲ್ಲದೆ ಇರೋ ಕಾರಣ ಭಾಳ ಏನೋ ಒಂಥರ. ಹುಡುಗಿರುನ ಹುಡುಗಿ ಒಂದೇನಾ? ಹಾಂ, ಒಂದೇ. ಎಷ್ಟು ಸರಿ ಬಂದಿದ್ರೆ? ಏನೊಂದು 1 ಟೈಮ್ ಬಂದಿರ್ಬೋದು ಅಷ್ಟೇ. ಹೌದಾ? ಸರಿ. ಆದರೆ ನೆನಪುಗಳು ಏನಾದ್ರು ತುಂಬ ಇದಾವೆ ಇಲ್ಲಿ. ಭಾಳಷ್ಟು ಇದೆ. ಏನೇನು ಹಂಚ್ಕೋಬೋದಾ ಒಂದೆರಡು ವಿಷಯಗಳನ್ನ? ಅಲ್ಲಿ ಕೆಳಗಡೆ ಮರದಲ್ಲಿ ಇನ್ಸಿಲ್ ಹಾಕಿರ್ಬೋದು. ಹಾಂ, ಆಮೇಲೆ ಆನಂತರ ಅಲ್ಲಿ ಕೆಳಗಡೆ ಹೋದರೆ ಒಂದು 3-4 ಹೀಗೆ ಜನ ಬರೋ ಟೈಮಲ್ಲೇ ಬಂದಿರ್ತೀರಾ ಅಥವಾ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ಬಂದಿದ್ರಾ? ಕೆಲವೊಂದೊಂದು ಸತಿ ಜನ ಇರ್ತಾರೆ, ಕೆಲವೊಂದೊಂದು ಸತಿ ಜನ ಇರಲ್ಲ. ಜನ ಇದ್ದಾಗ ನಿನ್ ಖುಷಿನಾ? ಜನ ಇಲ್ಲ ಅಂದ್ರೆ ಖುಷಿ? ಜನ ಇದ್ದಾಗಲೇ ನಮಗೆ ಖುಷಿ, ಭಾಳ ಖುಷಿ ಆಗುತ್ತೆ. ಯಾಕೆ ಕೇಳಿ, ನಮ್ಮ ಹುಡುಗಿನ ಬಿಟ್ಟು ಬೇರೆ ಹುಡುಗಿರು ನೋಡ್ಬೋದು ಅಂತನಾ? ಉತ್ತರ ಕನ್ನಡ ಜಿಲ್ಲೆ ನೋಡ್ರಿ, ನಂದು ಹುಡುಗಿ ಉತ್ತರ ಕನ್ನಡ ಜಿಲ್ಲೆ ಹುಡುಗಿಯರು ಅಲ್ಲ, ಉತ್ತರ ಕನ್ನಡ ಹುಡುಗಿಯರ್ ಅಂತ. ಹುಡುಗಿರ ಕರೆಕ್ಟಾಗಿ ಹೇಳ. ಹಾಂ, ನಂದು ಹುಡುಗಿ, ಫ್ಯೂಚರ್ ವೈಫ್, ಉತ್ತರ ಕನ್ನಡ ಜಿಲ್ಲೆ ಹುಡುಗಿ. ಯಾರಾದರೂ ಉತ್ತರ ಕನ್ನಡದವ್ರು ಇದ್ದರೆ ಕಮೆಂಟ್ ಮಾಡಿರಿ. ಉತ್ತರ ಕನ್ನಡ ಯಾವ ಊರ? ಬೇಡ ಊರಲ್ಲ, ಬೇಡ. ಪರವಾಗಿಲ್ಲ ಹೇಳ. ಊರಲ್ಲ, ಬೇಡ. ಯಾವ ಇದು ಹೇಳು, ಯಾವ ತಾಲೂಕು ಹೇಳು? ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹುಡುಗಿಯನ್ನು ನಮ್ಮ ನಂದು ಅವರು ಮನಸಾರ ಪ್ರೀತಿಸುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ, ವರ್ಷಗಳಲ್ಲಿ ಅವರ ನೀವು ನ್ಯೂಸ್ ಚಾನಲ್ನಾರ ಸರ್? ಫಾಲ್ಸಿನ ಸೌಂಡ್ ಕೇಳಿಸ್ತಾ ಇದೆ, ಬಟ್ ಕಣ್ಣಿಗೆ ನಂಗೆ ಕಾಣಿಸ್ತಾ ಇದೆ. ಮೈಕಲ್ಲಿ ಕೇಳಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ. ಫಾಲ್ಸಿನ ಸೌಂಡ್ ತುಂಬ ಜೋರಾಗಿ ಕೇಳಿಸ್ತಿದೆ. ನೋಡೋಣ, ಹತ್ರ ಬಂದ್ವಿ ಅಂತ ಅನ್ಸುತ್ತೆ. ಹತ್ರ ಬಂದ್ವಿ. ಆದರೆ
ಎಷ್ಟು ದೂರ ನಂದು ಇನ್ನು ಇಲ್ಲಿಂದ? ಅವನು ಎಷ್ಟು ಬೈತಾನೆ ನನ್ನ ಮನ್ಸಾಗಿ, ನನ್ನ ಮಕ್ಕಳು ಮಾತಾಡಲ್ಲ ಅಂತೇಳಿ ಏನಂತ ಕ್ಯಾಮ್ರಾ ಕೊಟ್ಬಿಟ್ರಲ್ಲಪ್ಪ. ಇದೇ ಸಮೀಪದಲ್ಲಿ ನಿಮ್ಮ ಹುಡುಗಿ ಜೊತೆಗೆ ಕೂತ್ಕೊಂಡು ಕಾಲ ಕಳೆದಿರುವಂಥ ಕ್ಷಣಗಳು, ಕಾಲು ಎಳೆದಿರುವಂಥ ಸಮಯಗಳು, ಕಾಲ ಕಳೆದ ಕಾಲು ಹಿಡಿದಂತ ನಂದು ಅವರು ಇಲ್ಲೇ ಬಂದು ಅವ್ರ ಹುಡುಗಿ ಜೊತೆ ಕೂತ್ಕೊಂಡು ಕಾಲು ಹಿಡಿದಿರೋ ಕ್ಷಣಗಳು, ಏನ ಕಾಲ ಕಳೆದಿರುವ ಸಮಯಗಳಂತೆ. ಅವನಿಗೆ ಹಳೆ ಹುಡುಗಿ ನೆನಪೆಲ್ಲ ಬರ್ತಾ ಇದೆ, ಹತ್ರ ಅಳ್ಬೋದು. ಇದೇನಾ ಫೈನಲ್? ಹೌದಾ? ಇಲ್ಲಿಂದ ನೋಡೋದಾ? ಒಂದ್ಸರಿ ನೋಡ್ಕೊಂಡು ಫಾಲ್ಸ್ ಕಾಣಿಸ್ತಾ ಇದೆ. ಏನು ಕೆಲವೇ ಕ್ಷಣಗಳಲ್ಲಿ ನಾವು ಫಾಲ್ಸ್ ಹತ್ರ ಇರ್ತೀವಿ. ಬಾ ನೋಡೋಣ ಇಲ್ಲಿಂದ ಹೆಂಗ್ ಕಾಣಿಸುತ್ತೆ. ಮಳೆ ಬರ್ತಿತ್ತಾ? ಮಳೆ ಅಲ್ಲ ಅದು. ಅಪ್ಪ ಮಿಗ ಸೂಪರ್. ಬ್ಯೂಟಿ ರೇ, ಸ್ವರ್ಗ. ಸ್ವರ್ಗ ಎಲ್ಲೇ ಇದೆ ಅಂದ್ರು, ಇಲ್ಲಿದೆ ನೋಡಿ ಸ್ವರ್ಗ. ಹೋಗೋಣ ಇಲ್ಲಿ, ಇಲ್ಲೇ ನೋಡೋಣ ಇಲ್ಲಿಂದ. ಬರ್ರಿ ಇಲ್ಲಿಂದ ಹೆಂಗ ಕಾಣಿಸುತ್ತೆ ನೋಡೋಣ. ನಾವು ಮಳೆನ ಅನ್ಕೋಬಿಟ್ಟೆ ಕಣ ಇದು. ಇಲ್ಲಿ ಸರಿ ಕಾಣಲ್ಲ. ಗೋ ಬ್ಯಾಕ್. ನೋ ಬರಿ 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 ಪಟ ಪಟ. ನಂದು ನಿಮ್ಮ ಹುಡುಗಿ ಹೆಸರು ಹೇಳಿಲ್ಲಲ್ಲ? ಅದೇ ಬೆಳಗ್ಗೆನೇ ಹೇಳಿದಿಲ್ಲ, ಮರ್ತ್ಬಿಟ್ನ ಮರೆ. ಹಾಂ ನೋಡಿ ಫ್ರೆಂಡ್ಸ್, ನಮ್ಮ ನಂದು ಹುಡುಗಿ ಹೆಸರು. ಊರು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ, ಭಾರತ, ಮಹಾರಾಷ್ಟ್ರ, ಏಷ್ಯಾ. ಏಷ್ಯಾನಾ? ನೀ ಮಾಡಕ್ಕೆ ಹಿಡಿದ್ಯಾ? ಹಾಂ ಹಂಗಾದ್ರೆ ಇವ್ನು ಮಾತಾಡ್ಸೋಣ ಬಾ. ಎಂತ ಸುಮಂತ? ಹೇಮಂತ. ಸಾರಿ, ಐ ಆಮ್ ವೆರಿ ಸಾರಿ ಬ್ರೋ. ಹೇಮಂತ, ಅದು ಗ್ರಿಪ್ ಅಂತ ರೂಢಿನಾ? ಇರ ಸುಸ್ತ, ಸ್ವಲ್ಪ ನಿಧಾನ ನಡೀರಲ್ಲ ನಿಮ್ಮ ಮಗ. ಹ್ಞೂ ನನಗೂ ನಿನಗೂನಾ? ನಾನು ಅವಾಗಲೇ ಹೇಳೋಣ ಅಂತಿದ್ದೆ, ಇವನು ಸ್ಟ್ರೆಂತ್ ಇಲ್ಲ ಅಂತ ಅನ್ಕೊಬಿಡ್ತೀನಿ ಅಂತ ಹೇಳಿ. ಫಾಲ್ಸ್ ಮಾತ್ರ ಸೂಪರ್. ಸಮಯ ಫಾಲ್ಸ್ ತೋರ್ಸಲ್ ನೋಡಿ ಫ್ರೆಂಡ್ಸ್, ಇದೇ ಉಂಚಳ್ಳಿ ಫಾಲ್ಸ್. ಬೆಂಕಿ. ಮೇಘ್ರಾ ಸರ್, ಫಾಲ್ಸ್ ಬಗ್ಗೆ ಒಂದೆರಡು ಹೇಳಿ. ಫಾಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಆ್ಯಕ್ಚುಲಿ ನೀರಿಂದ ಸೃಷ್ಟಿಯಾಗಿರೋ ಫಾಲ್ಸು. ನೀರಿನ ಫಾಲ್ಸು ತುಂಬ ಚೆನ್ನಾಗಿದೆ ನೋಡ್ರಿ. ಇಷ್ಟು ಚೆನ್ನಾಗಿರೋ ಫಾಲ್ಸ್ನ ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇರೆ ಕಡೆ ನೋಡಿರ್ತೀರಿ. ಆದರೂ ಈ ಫಾಲ್ಸ್ ತುಂಬ ಚೆನ್ನಾಗಿದೆ. ಯಾರಾದರೂ ಉತ್ತರ ಕನ್ನಡ ಜಿಲ್ಲೆ ಹತ್ತಿರ ಇರೋರಿದ್ರೆ, ನೋಡದೇ ಇರೋರಿದ್ರೆ ಬಂದು ನೋಡಿ. ಅವಳೆಂದರೆ ಅವಳೆಂದರೆ ಇಳಿಯೋಕ್ಕೆ ಇಷ್ಟು ಕಷ್ಟ ಅಂದರೆ ಹತ್ತದ್ದು ಎಷ್ಟು ಮರ. ಕಾಲೆಲ್ಲ ಸತ್ತೋದ್ವರೆ. ಅಪ್ಪು ಭಾರಿ ಚೆನ್ನಾಯ್ತಾ ಫಾಲ್ಸು. ವಾವ್, ಬ್ಯೂಟಿ. ಹಾಂ ಇಲ್ಲಪ್ಪ. ನೋಡಿ ಫ್ರೆಂಡ್ಸ್, ಅಷ್ಟು ಮೇಲಿಂದ ಬಂದಿದ್ದೇವೆ, ಇನ್ನೂ ತುಂಬ ಮೇಲಿದೆ. ವಾವ್, ಫಾಗ್ ಬೀಳ್ತಾ ಇದೆ. ಮೇಲಿಂದ ಇಳ್ಕೊಂಡ್ಬಂದು ಕಾಲೆಲ್ಲ ಫುಲ್ ನಡುಕ್ತಿದ್ದಾವೆ. ಸಮಯ ನಡೀತೈತನ ಕಾಲು, ನಿಲ್ಲಕ್ಕಾಗ್ತಿಲ್ಲ. ಕಾಲು ಫುಲ್ ಶೇಕ್ ಆಗ್ತಿದೆ, ನಿಂತ್ಕೊಳಕ್ಕೆ ಆಗ್ತಿಲ್ಲ. ಶೂ ಹಾಕಿದ್ದು ಗೊತ್ತಾಗ್ತಿಲ್ಲ ನಮಗೆ. ಆದರೆ ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಬಂದರೆ ಬನ್ನಿ ಇಲ್ಲಿಗೆ. ಉಂಚಳ್ಳಿ ಫಾಲ್ಸು ಸಿದ್ದಾಪುರದಿಂದ ಹೆಚ್ಚು ಕಡಿಮೆ ಒಂದು, ಸಿದ್ದಾಪುರದಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? 30. ಒಂದು 30 ಕಿಲೋಮೀಟರ್ ಆಗ್ಬೋದು. ಸಿದ್ದಾಪುರದಿಂದ ಒಂದು 30 ಕಿಲೋಮೀಟರ್ ಆಗ್ಬೋದು.
ಬಂದು ನೋಡ್ರಿ ಫಾಲ್ಸ್ ತುಂಬ ಚೆನ್ನಾಗಿದೆ. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಗ್ತಿದೆ. ಆದರೆ ಏನು ಫೀಲಪ್ಪ ಅಂದರೆ ಕೆಳಗಿಳಿದು ಆಡೋಕ್ಕೆ ಇಲ್ಲಿ ಅವಕಾಶ ಇಲ್ಲ, ನೀರಲ್ಲಿ ಹಿಡಿಯೋಕ್ಕೆ. ಇಲ್ಲಿ ನೀರಲ್ಲಿ ಆಡೋಕ್ಕಾಗಲ್ಲ, ತುಂಬ ಡೀಪಲ್ಲಿದೆ, ನೋಡ್ಬೋದು ಅಷ್ಟೇ. ನೀರಲ್ಲಿ ಆಡೋಕ್ಕಾಗಲ್ಲ, ಅಷ್ಟು ಕೆಳಗಡೆ ಇಳಿದು ನೀರಲ್ಲಿ ಆಡೋಕ್ಕಾಗಲ್ಲ. ನೀರಿನ ಸೌಂಡ್ ಅಂತೂ ಸಖತ್ತೇ ಕೇಳಿಸ್ತಿದೆ. ನಿಮಗೆ ಈ ಮೈಕಲ್ಲಿ ಸೌಂಡ್ ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ, ನೀರಿನ ಸೌಂಡ್ ಸಖತ್ತೇ ಕೇಳಿಸ್ತಿದೆ. ಆಮೇಲೆ ಇಲ್ಲೆಲ್ಲ ಕಾಮನ್ ಬಿಲ್ ಫಾರ್ಮ್ ಆಗಿದೆ, ಅದನ್ನು ಸಖತ್ತ ಕಾಣಿಸ್ತಿದೆ. ನಿಮಗೆ ಕ್ಯಾಮ್ರಾದಲ್ಲಿ ಅದು ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಮೇಲಿಂದ ಬರ್ತಿರೋದು ಮಳೆನೋ ಇಬ್ಬನಿನೋ ಅಥವಾ ಇದ್ರದ್ದು ನೀರು ಒಂದು ಗೊತ್ತಾಗ್ತಿಲ್ಲ. ಫುಲ್ ನಂದು ಫಾಲ್ಸ್ ನೋಡಿದ್ಯಾ? ಹುಡುಗಿ ಜೊತೆಗೆ ಬಂದಿದ್ದಲ್ಲ, ಫಾಲ್ಸ್ ನೋಡಿದ್ದೆ ಅಲ್ಲೇ ಮೇಲೆ ಕುತ್ಕೊಂಡು ಮಾತಾಡ್ಕೊಂಡು ಮನೆಗೆ ಹೋದ್ರ ಅಂದೆ. ಫಾಲ್ಸ್ ನೋಡೋಕ್ಕಾಗೆ ಬಂದಿದ್ದೀವಿ. ಫಾಲ್ಸ್ ನೋಡೋಕ್ಕೆ ಬಂದಿದ್ದ? ಫಾಲ್ಸ್ ನೋಡೋಕ್ಕಾಗೆ ಬಂದಿದ್ದೀವಿ ಸ್ವಾಮಿ, ಫಾಲ್ಸ್ ನೋಡಕ್ಕೆ ಬಂದಿದ್ದಂತೆ. ಏನಪ್ಪ, ಫಾಲ್ಸ್ ನೋಡೋಕ್ಕಾಗೆ ಬಂದಿದ್ವಿ. ಫಾಲ್ಸ್ ಇಷ್ಟೆಲ್ಲ ನೀರಿರ್ಲಾಗಿತ್ತು ಅವಾಗ, ತುಂಬ ಕಡಿಮೆ ನೀರಿತ್ತು. ಹಂಗಾದ್ರೆ ನೀವು ಅವಾಗ ಫಾಲ್ಸ್ ನೋಡಿಲ್ಲ? ಇಲ್ಲ, ಬರ್ತಾ ಇತ್ತು ನೀರು, ಸ್ವಲ್ಪ ಕಡಿಮೆ ಇತ್ತು ನೀರು. ಕಡಿಮೆ ಇತ್ತು. ಆ ಕಡೆಗೆಲ್ಲ ನೀರು ಹೋಗ್ತಿತ್ತಲ್ಲ, ಆ ಕಡೆಗೆಲ್ಲ ನೀರು ಹೋಗೋದು ಕಾಣಲಾಗಿತ್ತು. ಇದೇನು ಎಂಟ್ರೆನ್ಸ್ ಏನು ಕಾಣತ್ತಲ್ಲ, ಅಷ್ಟು ಮಾತ್ರ ಕಾಣೋದು ನೀರು. ಇದು ಇಲ್ಲಿಗೆ ಬರಕ್ಕೆ ಇದೇ ರೈಟ್ ಟೈಮಾ? ಹಾಂ, ಇದೇ ರೈಟ್ ಟೈಮ್. ಇನ್ನೂ ಲೇಟಾಗಿ ಬಂದರೆ ಏನು ಕಾಣಲ್ಲ, ಇಲ್ಲಿ ಬರೀ ಫಾಗ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ಈ ಫಾಲ್ಸ್ ನಮಗೆ ಸಜೆಸ್ಟ್ ಮಾಡಿದ್ದು ನಮ್ಮ ಬಾಲು ಸರ್, ಸಿಂಗರ್ SB ಬಾಲು ಸರ್. ನಿಮಗೆ ತುಂಬ ಥ್ಯಾಂಕ್ ಯು. ಫಾಲ್ಸ್ ತುಂಬ ಚೆನ್ನಾಗಿದೆ. ನಾವು ಬೂಡೆ ಫಾಲ್ಸ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಗೊತ್ತಿಲ್ಲ, ಬೂಡೆ ಫಾಲ್ಸ್ಗೂ ಹೋಗ್ಬೋದು. ಟೈಮ್ ಆದರೆ ಬೂಡೆ ಫಾಲ್ಸಿಗೆ ಹೋಗ್ತೀವಿ. ಒಂದು ವೇಳೆ ಟೈಮ್ ಸಾಕಾಗಲಿಲ್ಲ ಅಂದರೆ ನಾವು ಇಲ್ಲಿಂದ ಸೀದಾ ನಮ್ಮ ಬಾಲು ಸರ್ ಮನೇಲಿ ಒಂದು ಫಂಕ್ಷನ್ ಇದೆ, ಆದ್ರಿ ಮಳೆ ಹಬ್ಬ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋ ಪ್ಲಾನಲ್ಲಿ ಇದ್ದೀವಿ. ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ಈ ಫಾಲ್ಸನ್ನು ಸಜೆಸ್ಟ್ ಮಾಡಿದ್ದಕ್ಕೆ ಬಾಲು ಸರ್ ನಿಮಗೆ ತುಂಬ ಥ್ಯಾಂಕ್ ಯು. ನೀವು ಇದ್ದಿದ್ರೆ ಚೆನ್ನಾಗಿತ್ತು, ನೀವು ತುಂಬ ಬಿಸಿ ಇದ್ರಿ, ನಿಮ್ಮ ಮನೇಲಿ ಹಬ್ಬ, ಹಾಗಾಗಿ ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು. ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಅಲ್ಲಿ ಎಷ್ಟು ಫಾಗ್ ಹೇಳ್ಬೋದು, ಅಲ್ಲಿ ಏನು ಕಾಣ್ತೈತಿ. ಓಕೆ, ಇಲ್ಲಿ ನೋಡಿದ್ದಾಯಿತು. ಮತ್ತು ಇಲ್ಲಿ ಬಾಲು ಸರ್ನ ಮೀಟ್ ಆಗೋಣ. ಇಲ್ಲಿಂದ ಹೋಗಿ ಟೈಮ್ ಆಯಿತು, ಇಲ್ಲಿಂದ ಹೊರಡೋಣ. ಬಾಯ್ ಬಾಯ್ ಬಾಯ್. ಏನಾದ್ರು ಹೇಳಲಿ. ನನ್ನ ನೋಡ್ಕೊಂಡು ಆ್ಯಕ್ಚುಲಿ ಮುಂಗಾರು ಮಳೆ ಥರ ನನ್ನ ಹುಡುಗಿನ ಈ ಥರ ಮೆಟ್ಲ ಮೇಲೆ ಎತ್ಕೊಂಡು ಹೋಗ್ಬೇಕಂತ ಕನ್ಸ್ಕೊಂಡಿದ್ದೆ. ಏನು ಮಾಡೋದು, ನಮಗೆ ಹುಡುಗಿ ಇಲ್ಲ. ಅದಕ್ಕೆ ಹುಡುಗಿ ಜಾಗದಲ್ಲಿ ನಾನು, ಹುಡುಗನ ಜಾಗದಲ್ಲಿ ಗೆಳೆಯನು ನಿಂತು ನಾನು ಎತ್ಕೊಂಡ್ಬಂದಿದ್ದಾನೆ. ಥ್ಯಾಂಕ್ ಯು ಗೆಳೆಯ. ಫಾಲ್ಸ್ ಏನೋ ಚೆನ್ನಾಗಿತ್ತು, ಹೋಗಬೇಕಾದ್ರೂ ಚೆನ್ನಾಗಿತ್ತು. ಹತ್ತಕ್ಕೆ ಮಾತ್ರ ಆಗ್ತಿಲ್ಲ ಸ್ವಾಮಿ, ಫುಲ್ ಮೀಟರ್ ಆಫ್ ಆಗಿದೆ. ಬುರ್ಡೆ ಫಾಲ್ಸ್ ನೋಡೋದಿದೆ. ಹಾಂ, ನಿಮ್ಮ ಅಪ್ಪನ ಹೋಗಲ್ಲ ಬುರ್ಡೆ ಫಾಲ್ಸ್ ಅಂತ. ಹೋಗಿ ಬಾಲೂರ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಪ್ಯಾಕಪ್ ಟು ಹೋಮ್. ಹೋಗಬೇಕಾದ್ರೆ ಚೆನ್ನಾಗಿತ್ತು ನಂದು. ಹಾಂ, ಬೇಡಪ್ಪ, ನಮ್ಮದಕ್ಕೆ ಮೀಟ್ರಿಗೆ ಗ್ಯಾಪ್ ಆಗಿದೆ. ಐ ಕಾಂಟ್. ಅದು ಎಂಥ ಹುಳ ಅದು? ಉಂಬ್ಳ ಅಂತೆ. 1.5 ಲೀಟ್ರ್ ರಕ್ತ ಕುಡಿತ. ನನ್ನ ಲೈಫಲ್ಲೇ ನೋಡಿರಲಿಲ್ಲ ಆ ಹುಳನ. ಏನ ಅದು ರಕ್ತ ಕುಡ್ದಿದ್ದಕ್ಕೆ ನನಗೆ ಹತ್ತಕ್ಕೆ ಎನರ್ಜಿ ಸಾಕಾಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಅದು ರಕ್ತ ಕುಡ್ದಿದ್ದಕ್ಕೆ ನನಗೆ ಹತ್ತಕ್ಕೆ ಎನರ್ಜಿ ಸಾಕಾಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀವೇನಂತೀರ? ಸರ್, ನಮ್ಮ ಹತ್ರ ಒಂದು ಟಾನಿಕ್ ಇದೆ. ಏನ? ಆದರೆ ಅದು ಹಾಕೊಂಡು ಜಿಗಿತಾ ಇರಬೇಕು. ದಟ್ ಈಸ್ ಕಾಲ್ಡ್ ವಿಮಲ್. ನೋಡಿ ಸರ್, ಜನರಿಗೆಲ್ಲ ನಿಮ್ಮ ವೀಕ್ಷಕರಿಗೆ ನಾವೆಲ್ಲ ಆ ಥರ ಹೇಳ್ಕೊಡಲ್ಲ. ಮತ್ತು ಕಣಕಣದಲ್ಲೂ ಕೇಸರಿಯ ರಂಗು
ನಿನ್ನ ಸಂಘವು ಜೊತೆಗೆ ಜಗಿಯೋಣ ಬಾ. ಮೇಲ್ ಬಂದ್ವಿ, ಫುಲ್ ಸುಸ್ತಾಗಿ ಹೋಗ್ಬಿಡ್ತ. ಸ್ವಾಮಿ ಅವರು 6 ಪ್ಯಾಕ್ ತೋರಿಸ್ತಾ ಇದ್ದಾರೆ. ಸಲ್ಮಾನ್ ಖಾನ್ ನಮಗೂ ಗುರು, ನಾಳಿಂದ ವರ್ಕೌಟ್ ಶುರು. ಸಲ್ಮಾನ್ ಖಾನ್ ನಮಗೂ ಗುರು, ಇವತ್ತಿಂದಲೇ ವರ್ಕೌಟ್ ಶುರು. ಪಂಡಿತ್ ಸರ್, ನಿಮ್ಮ ಡೈಲಾಗ್ ಹೇಳ್ತೀಯ ನೀವು? ಕಾಪಿ ರೇಟ್ ಹಾಕ್ಬೇಡಿ ಸರ್ ಪ್ಲೀಸ್, ಕ್ಷಮೆ ಇರಲಿ. ಊರ್ ಮೇಲೆ ಊರು ಹೋದ್ರೆ ಶಾನ್ ಮಗನ್ ಡ್ಯಾಶಿಗೆ ಏನಾದ್ರು ಡಾಕ್ಟರ್ ಹೇಳಿದ್ದಾರೆ ಯಾವಾಗಲೂ ಡಾಕ್ಟರ್ ಹೇಳಿದ ಡಾಕ್ಟರ್ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಯಾವಾಗಲೂ. ಯಾವಾಗ ಮೈತಾರ ಹೇಳಿ. ಯಾವಾಗ ನೋಡು ತಿನ್ನೋದೇ ಕೆಲಸ. ಹೇಳ್ರಲ್ಲ ಅಂದ್ರೆ ಬರೀ ತಿನ್ನೋದ. ಖಾಲಿ ಮಾಡ್ಬಿಟ್ರೆ ನಾನು ತಿಂದಿಲ್ರಲ್ಲ. ತಡಿಯಲ್ಲ, ವಿಡಿಯೋ ಮಾಡ್ತಿದ್ದೀನಿ. ಇವ್ನು ನೋಡ್ಕೊಡ್ರೆ, ಇವ್ನು ತಿನ್ನಕ್ಕೆ ಕುಡಿಯೋಕ್ಕೆ ಅಂತಾನೆ ಬಂದಾನೆ. ವಿಡಿಯೋದಲ್ಲಿ ಎಲ್ಲೂ ಕಾಣಿಸ್ಕೊಳಲ್ಲ. ಇವ್ನು ತಿನ್ನೋದು ಕುಡಿಯೋದೆಲ್ಲ ನಾನು ವಿಡಿಯೋ ಮಾಡ್ತೀನಿ. ಬರ್ತಾನೆ, ಪ್ಲೇಸ್ ನೋಡ್ತಾನೆ, ಅಲ್ಲಿಂದ ಹೋಗಿ ಕಾರಲ್ಲಿ ಕೂತ್ಕೊತಾನೆ, ಏನೈತೆ ನೋಡ್ತಾನೆ, ತಿಂತಾನೆ. ಅರ್ಧ ಶೇಂಗಾ ಖಾಲಿ ಮಾಡ್ಯಾನ ಈಗ. ಅವ್ನಿಗೆ ಒಬ್ಬನೇ ಬೈದ್ರೆ ಅವ್ನಿಗೆ ಒಬ್ಬನಿಗೆ ತಾಕಬಾರ್ದಂತ ಅವ್ರಿಬ್ರಿಗೆ 2 ಕೊಟ್ಟಾನೆ. ಅವರು 3 ಬಿಟ್ಟು ಅದನ್ನು ತಿಂತಿದ್ದಾರೆ. ಜ್ಯೂಸ್ ಖಾಲಿ ಮಾಡ್ತಿದ್ದಾನೆ ಗ್ರಿಪ್. ಜ್ಯೂಸ್ ಖಾಲಿ. ಏನೈತಿ ಈಗ ಅಲ್ಲಿ ತಿನ್ನಕ್ಕೆ? ಏನೂ ಇಲ್ಲ, ಎಲ್ಲ ಖಾಲಿ ಮಾಡಿದೆ. ಚಕ್ಲಿ ಇತ್ತಾ? ಬ್ರೋ, ನಮೀಗ ಉಂಚಳ್ಳಿ ಫಾಲ್ಸ್ ಪಯಣ ಮುಗೀತಲ್ಲ, ನೆಕ್ಸ್ಟ್ ಅಲ್ಲಿ ಓಕೆ, ಇಲ್ಲಿ ಮುಗೀತು. ಬಾಲು ಸರ್ ಮನೇಲಿ ಇವತ್ತು ಆದ್ರಿಮಳೆ ಹಬ್ಬ. ಇಲ್ಲಿಂದ ಸೀದಾ ಹೋಗಿ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗುವ. ಬಾಲೂರ್ ಮನೆ ಹತ್ತತ್ರ ಬಂದ್ವಿ. ಬಾಲೂರ್ ನಮಗೆ ಬೆಳಗಿಲ್ಲಿ ಸಿಕ್ಕಿದ್ರು. ಅಲ್ಲಿಂದ ನಮ್ಗೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನೇನು ಸ್ವಲ್ಪ ದೂರದಲ್ಲಿ ಅವ್ರ ಮನೆ ಇದೆ. ಅವ್ರ ಮನೆಗೆ ಹೋಗಿ ಆದ್ರಿಮಳೆ ಹಬ್ಬದ ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ಹೋಗೋಣ. ಬಾಲೂರ್ ಮನೆ ಎಲ್ಲ ಹೆಂಗಿದೆ, ಏನು ಹೊಸ ಮನೆ ಎಲ್ಲ ಕಟ್ಟಿದ್ದಾರಂತೆ, ಕೆಲಸ ನಡೀತಿದೆ ಅಂತ ಹೇಳಿದರು. ಹಬ್ಬ ಹೆಂಗಿರುತ್ತೆ, ಊಟ ಹೆಂಗಿರುತ್ತೆ, ಎಷ್ಟು ಪೀಸ್ ಹಾಕ್ತಾರೆ ಎಲ್ಲ ಹೇಳೋಕ್ಕಾಗಲ್ಲ. ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಎಸ್, ಫೈನಲಿ ನಾವು ಬಾಲು ಸರ್ ಮನೆಗೆ ಬಂದ್ವಿ. ನಮ್ಮ ಫೇಮಸ್ ಸಿಂಗರ್ SB ಬಾಲು ಸರ್ ಅವ್ರ ಮನೆಗೆ ಬಂದಿದ್ದೀವಿ. ಹಬ್ಬಕ್ಕೆ ಊಟಕ್ಕೆ ಬಂದಿದ್ದೀವಿ. ಅವ್ರು ಹೊಸ ಮನೆ ಕಟ್ತಿದ್ದಾರೆ. ಮನೆ ಹೆಂಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಬರ್ರಿ. ಬಂಗ್ಲೆ ಮನೆ ಅಲ್ಲ, ಇದು ಬಂಗ್ಲೆ. ಇಲ್ಲಪ್ಪ ಸರ್, ಸಣ್ಣ ಮನೆ ಸರ್. ದಿಸ್ ಈಸ್ ಹಾಲ್. ಇದು ದೇವ್ರ ಮನೆ ಹೋಗ್ತಾನೆ. ಹೌದು, ಅದು ಮತ್ತೆ ಬೆಡ್ರೂಮು. ಹಾಂ, ಹೋಯ್ ಸರ್. ಇದು ಬೆಡ್ರೂಮ್. ಓಕೆ, ಎಲ್ಲ ಐಟಮ್ಗಳು ಜಾಸ್ತಿ ಇದೆ ಇಲ್ಲಿ. ಇದೊಂದು ಬೆಡ್ರೂಮು, ಮನೆ ಭರ್ಜರಿ ಆಗಿದೆ ಸರ್. ಇದೊಂದು ಬೆಡ್ರೂಮು. ಹಾಂ ವಿಡಿಯೋ ಮತ್ತೆ ಕ್ಲಿಯರ್ ನೋಡ್ಬೋದು. ಇದು ಮತ್ತು ಕಿಚನು ಮತ್ತು ಡಿನ್ನರು. ಹಾಂ ಹಾಂ, ಓಕೆ. ಇಲ್ಲಿವರೆಗೂ ಸ್ಲ್ಯಾಪೆಯ. ನೆಕ್ಸ್ಟ್ ಮತ್ತೆ ಬರುತ್ತೆ ಕಿಚನು, ಡೈನಿಂಗ್ ಹಾಲ್. ಹಾಂ ಹಾಂ ಹಾಂ. ನೆಕ್ಸ್ಟ್ ಈ ಕಡೆ ಕಟ್ರೇಟ್ ಬರುತ್ತಾ? ಮತ್ತೆ ಬರುತ್ತೆ ಸರ್. ಹಾಂ ಹಾಂ, ಸೂಪರ್. ಅಂದರೆ ಕಟ್ಟಿಗೆ ಒಲೆ ಮಾಡ್ತೀವಲ್ಲ, ಇದಕ್ಕೆ ಅಟ್ಯಾಚ್ ಆಗಲ್ಲ, ಅದು ಗ್ಯಾಸ್ ಒಲೆ ಮಾತ್ರ. ಓಕೆ, ಮನೆ ಸೂಪರ್ ಆಗಿದೆ. ಈಗ ಒಂದು ಹಳೆ ಮನೆ ಇದೆ, ಒಂದು ಶೆಡ್ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಅಲ್ಲ ಮಾಡ್ಕೊಂಡು ಸ್ವಾಮಿ ತುಂಬಾ ಖುಷಿಯಾಗಿದ್ದಾನೆ. ಕಾರಣ ಏನಂದ್ರೆ ಸ್ವಾಮಿ ಸರ್ ರೇಯರ್ ವಿಮಲ್ ಗಿಡ ಬೆಳೆಸಿದ್ದಾರೆ ಬಾಲು ಸರ್ ಮನೆಯಲ್ಲಿ. ಸ್ವಾಮಿ ಫುಲ್ ಖುಷಿ, ಹೋಗ್ತಾ ಒಂದು ಗಿಡ ತಗೊಂಡೋಗ್ತಾನೆ. ಎಸ್, ನಾವು ಬಾಲು ಸರ್ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇವಾಗ ಸೀತಾಪುರದಲ್ಲಿದ್ದೀವಿ. ಬಾಲು ಸರ್ ಮನೇಲಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ ಯು ಸರ್, ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ದೆ. ಖುಷಿ ಆಯಿತು ತುಂಬ. ನಿಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ನಮ್ಮನ್ನು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಬಾಲು ಸರ್. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಒನ್ ಡೇ ಟ್ರಿಪ್ ಮುಗಿಯುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ.